ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಗೆ ಟಕ್ಕರನ್ನು ಕೊಡೋದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ ದೊಡ್ಡ ಮಟ್ಟದ ಜನಾಂದೋಲನ ಸಮಾವೇಶವನ್ನು ಮಾಡ್ತಿರೋದು. ಸ್ಥಳದ ಪರೀಕ್ಷಣೆ ಮಾಡಿದ್ದಾರೆ. ಜೊತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡ್ಸೋಣ. ಸರ್, ಮೊದಲು ನಮಸ್ತೆ ಸರ್. ಸರ್, ಸಿದ್ಧತೆಯಲ್ಲಿ ಯಾವ ಥರ ನಡೀತಾ ಇದೆ? ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ನಡೀತಾ ಇದೆ, ಸಮರ್ಪಕವಾಗಿ ಆಗ್ತಾ ಇದೆ. ನಮ್ಮೆಲ್ಲ ನಾಯಕರುಗಳು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎರಡೂ ಸಮಿತಿಯ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಸ್ಥಳೀಯ ಮಟ್ಟದ ನಾಯಕರು ಬಂದು ಮುತುವರ್ಜಿ ವಹಿಸಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಪಾದಯಾತ್ರೆ ಮೈಸೂರಿಗೆ ರೀಚ್ ಆಗೋದ್ರೊಳಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಅವ್ರು ರಾಜೀನಾಮೆ ಕೇಳಿದ ತಕ್ಷಣ ಕೊಟ್ಬಿಡೋಕ್ಕಾಗಲ್ಲ ಅಲ್ವಾ? ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕು. ಆದರೆ ಸುಳ್ಳು ಆರೋಪಗಳನ್ನು ಮಾಡಿ ರಾಜೀನಾಮೆ ಕೇಳಿದ್ರೆ ಯಾರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇದೊಂದು ತಾರ್ಕಿಕ ಅಂತಿಗೆ ನಾವು ತಗೊಂಡು ಹೋಗ್ತೀವಿ. ಏಕೆಂದರೆ ಕಾನೂನಾತ್ಮಕವಾಗಿ ಇವರು ಬಗ್ಲಿಲ್ಲ ಅಂದರೆ ಕೇಳಿ, ಅವ್ರು ನಿಜವಾಗ್ಲೂ ಕಾನೂನಾತ್ಮಕವಾಗಿ ನಡ್ಕೊಂಡ್ರೆ, ನಿಯಮಾನುಸಾರ ನಡ್ಕೊಂಡು ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋದರೆ ನಮ್ಮ ಸರ್ಕಾರ ಉಳಿಯುತ್ತೆ, ತಂದೆಯವರು ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರೆ. ಆದರೆ ಇವರು ವಾಮಮಾರ್ಗಗಳನ್ನು ಉಪಯೋಗಿಸಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ತಮ್ಮ ಏಜೆಂಟ್ಗಳ ಥರ ಮಾಡಿಕೊಂಡು ಮತ್ತು ಸುಳ್ಳು ಕೇಸ್ಗಳನ್ನು ಹಾಕಿಸಿ ರಾಜ್ಯಪಾಲರು ಕೂಡ ದುರುಪಯೋಗ ಪಡಿಸ್ಕೊಂಡು ಇವತ್ತು ಸರ್ಕಾರ ಕೆಡವಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಜನ ಅದನ್ನು ನೋಡ್ತಾರೆ. ಈ ಬಿ ಜೆ ಪಿಯವರು ಹೇಗೆ ಒಂದು ಬಹುಮತ ಪಡ್ಕೊಂಡು ಸರ್ಕಾರನ ವಾಮಮಾರ್ಗದಿಂದ ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅನ್ನೋದು ನೋಡಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಸರ್, ಈಗ ಪ್ರಮುಖವಾಗಿ ಅವ್ರು ಹೇಳ್ತಿರುವಂಥದ್ದು, ರಾಜ್ಯಪಾಲರ ನೋಟಿಸ್ಗೆ ನೀಟಾಗಿ ಉತ್ತರ ಕೊಡಲಿಲ್ಲ ಅಂದರೆ ನಾವು ಇಡಿಯನ್ನು ಕರೆಸುವ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಒಂದಷ್ಟು ಮಾತನಾಡ್ತಾರೆ. ಈಗ ಅವ್ರು ಏನೇ ತನಿಖಾ ಸಂಸ್ಥೆಗಳನ್ನು ಕರೆಸಿ, ಏನೇ ಕೇಸ್ ಆಗಲಿ, ನಾವು ತಪ್ಪು ಮಾಡದಿದ್ದಾಗ ಹೆದರುವಂಥ ಅಗತ್ಯ ಇಲ್ಲ. ಸೊ ಅವ್ರು ಏನೇ ತನಿಖಾ ಸಂಸ್ಥೆಗಳನ್ನು ಕರೆಸಿದ್ರು ಕೂಡ ನಾವು ಅದನ್ನು ಎದುರಿಸ್ತೇವೆ. ಸರ್, ಈಗ ರಾಜ್ಯದಲ್ಲಿ ಯಾಕೆ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರಮುಖವಾಗಿ? ಯಾಕೆಂದರೆ ಸಾಕಷ್ಟು ವಿಚಾರಗಳು ನೋಡಿದಾಗ ನೇರವಾಗಿ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಮಾಡುವಂಥ ಕೆಲಸಗಳಾಗ್ತದೆ. ಈಗ ಅವ್ರಿಗೆ ಗೊತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ನಾಯಕರು ಅಂದರೆ ಸಿದ್ದರಾಮಯ್ಯ ಅವ್ರಿಗೂ, ಮತ್ತು ಅವರು ಒಬ್ಬ ಹಿಂದುಳಿದ ವರ್ಗದ ನಾಯಕರು, ಅವ್ರಿಗೆ ಅಪಾರವಾದಂಥ ಜನ ಬೆಂಬಲ ಇದೆ. ಸೊ ಹಾಗಾಗಿ ಜನರ ಬೆಂಬಲ ಯಾರಿಗಿರುತ್ತೆ ಅವ್ರನ್ನ ಹೇಗಾದರೂ ಮಾಡಿ ಮಣಿಸ್ಬೇಕು ಅಂತೇಳಿ ಅವರು ತಂದೆಯವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಪಾದಯಾತ್ರೆಯಿಂದ ಏನಾದರೂ ಆಗುತ್ತಾ ಅನ್ನೋಂಥ ಆ ಥರ ಸಂಚು ನಡೀತಿದೆ ಅನ್ನೋದು? ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗಲ್ಲ, ಬದಲಾಗಿ ನಮ್ಮ ಸರ್ಕಾರ ಇನ್ನೂ ಬಲಗೊಳ್ಳುತ್ತೆ, ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗುತ್ತೆ. ಜನರು ಹೇಗೆ ಒಂದು ಬಹುಮತ ಪಡ್ಕೊಂಡ್ರೆ ಸರ್ಕಾರನ ಬೀಳಿಸೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ ಅಂತ ನೋಡಿ ನಮ್ಮ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಕೊಡ್ತಾರೆ. ಇದಿಷ್ಟು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತಾಗಿರುವಂಥದ್ದು. ಕಾಂಗ್ರೆಸ್ನ ಸಮಾವೇಶ ಜೋರಾಗಿ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ನವರನ್ನ ಸರ್ಕಾರವನ್ನು ಬೀಳಿಸೋದಕ್ಕೆ ನಡೀತಿರುವಂಥ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಜಾಂದೋಲನ ಯಾತ್ರೆಯನ್ನು ಮಾಡ್ತಿದ್ವಿ, ಸಕ್ಸಸ್ ಆಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಮಾಡ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಿತೇಶ್ ಜೊತೆ ಬೀರೇಗೌಡ, ನಂದೂರ ನ್ಯೂಸ್, ಮೈಸೂರು.